TV, forever on fire. ಮಂಗಳೂರಿನಲ್ಲಿ ಮಸೀದಿ ಕಬರಿಸ್ತಾನ್ ಭೂಮಿ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ವೇಳೆ ಹೈ ಡ್ರಾಮವೇ ನಡೆದಿದೆ. ವಿವಾದಿತ ಜಾಗದಲ್ಲಿ ಭಾರೀ ಸಂಘರ್ಷ ಆಗಿದೆ. ಟಿಪ್ಪು ಸುಲ್ತಾನ್ ಕಾಲದ ಕಬರಿಸ್ತಾನ್ ಗುಳುಂ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಈ ಪ್ರತಿಭಟನಾ ಸಂದರ್ಭದಲ್ಲಿ ಹೈ ಡ್ರಾಮವೇ ನಡೆದಿದೆ. ಈ ವಿವಾದಿತ ಜಾಗದಲ್ಲಿ ಭಾರೀ ಸಂಘರ್ಷ ಕೂಡ ಉಂಟಾಗಿದೆ. ಮಂಗಳೂರಿನ ಬಿಕರ್ನಕಟ್ಟೆಯ ಅಹ್ಸಾನುಲ್ ಮಸೀದಿಯಲ್ಲಿ ಭುಗಿಲೆದ್ದಿದೆ ಈ ಒಂದು ವಿವಾದ. ಭೂಮಿ ಕಬಳಿಸಿದ ಆರೋಪದ ಹಿನ್ನೆಲೆ ಮಸೀದಿ ಆಡಳಿತದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದಷ್ಟು ವಾದ ವಿವಾದ ಸಂಘರ್ಷಗಳು ಕೂಡ ನಡೆದೋಗಿದೆ. ಈ ವೇಳೆ ಜಾಗ ಕಬಳಿಸಿದ ಆರೋಪ ಹೊತ್ತಂತಹ ಕುಟುಂಬದ ಮಹಿಳೆಯಿಂದ ರಂಪಾಟ ಎಸಗಲಾಗಿದೆ. ಪ್ರತಿಭಟಿಸ್ತಾ ಇದ್ದಂಥವರ ಮೇಲೆ ದೊಣ್ಣೆಯಿಂದ ದಾಳಿ ನಡೆಸೋದು ಕೂಡ ಯತ್ನ ಆಗಿದೆ. ಹಲವು ವರ್ಷಗಳಿಂದ ಜಾಗ ಕಬರಿಸ್ತಾನ್ ಆಗಿತ್ತು ಅಂತ ಮಸೀದಿ ಆಡಳಿತ ಮಂಡಳಿ ಹೇಳ್ತಾ ಇದೆ. ಆದರೆ ಮತ್ತೊಂದು ಕಡೆ ಅದು ನಮ್ಮ ಖಾಸಗಿ ಜಾಗ ಅಂತ ಉಸ್ಮಾನ್ ಕುಟುಂಬ ವಾದಿಸ್ತಾ ಇದೆ. ಸದ್ಯ ಎರಡೂ ಬಣದ ಸಂಘರ್ಷಕ್ಕೆ ಈ ಕಬರಿಸ್ತಾನ್ ಭೂ ವಿವಾದ ವೇದಿಕೆ ಆಗ್ಬಿಟ್ಟಿದೆ. ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರ ಜೊತೆ ಈ ಗಲಾಟೆ ನಡೀತಾ ಇತ್ತು ಎರಡು ಗುಂಪುಗಳ ನಡುವೆ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮಂಗಳೂರಿನ ಮಸೀದಿಯೊಂದಕ್ಕೆ ಸಂಬಂಧಪಟ್ಟಂತಹ ಕಬರಿಸ್ತಾನವನ್ನ ಖಾಸಗಿ ವ್ಯಕ್ತಿಗಳು ಆಕ್ರಮಣ ಮಾಡಿದ್ದಾರೆ. ಆಕ್ರಮಣ ಮಾಡಿ ಆ ಒಂದು ಜಾಗವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬಂದಿರುವಂತದ್ದು. ಪ್ರಸ್ತುತ ನಾನು ಒಂದು ಪ್ರದೇಶದಲ್ಲಿ ಇದೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಭಾಗದಲ್ಲಿ ಮಸೀದಿ ಇದೆ, ಇನ್ನೊಂದು ಭಾಗದಲ್ಲಿ ಒಂದು ಸೈಟ್ ಇದೆ, ಸೈಟ್ ರೂಪದಲ್ಲಿ ಇದೆ. ಆದ್ರೆ ಇಲ್ಲಿನ ಮಸೀದಿಯವರ ಪ್ರಕಾರ ಆರೋಪ ಏನು ಅಂದ್ರೆ ಇದೊಂದು ಖಾಸಗಿ ಜಾಗ ಅಲ್ಲ, ಇದೊಂದು ಕಬರಿಸ್ತಾನ ಅನ್ನುವಂಥದ್ದು ಅವರ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಂದು ಪ್ರತಿಭಟಿಸುವ ಸಂದರ್ಭ ಒಂದು ಹೈಡ್ರಾಮಾ ಅನ್ನುವಂಥದ್ದು ನಡೆದಿದೆ. ಎರಡು ತಂಡಗಳ ನಡುವೆ ಒಂದು ವಾಗ್ವಾದ ರಂಪಾಟ ಅನ್ನುವಂತಹ ರೀತಿಯಲ್ಲೆಲ್ಲ ನಡೆದಿರುವಂತದ್ದು. ಸದ್ಯ ಇದು ಭಾರಿ ವಿವಾದಕ್ಕೂ ಮತ್ತು ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಸೀದಿಯ ಮುಖ್ಯಸ್ಥರು ನಮ್ಮೊಂದಿಗಿದ್ದಾರೆ. ಅವ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಆರೋಪ ಏನು ಮತ್ತು ಯಾವ ರೀತಿ ಫೋರ್ಜರಿ ಮಾಡಿದ್ದಾರೆ ಅನ್ನೋದು ತಮ್ಮ ಆರೋಪ? ನಮ್ಮ ಹತ್ರ ಈ ಮಸೀದಿಯ 1935 ಡಾಕ್ಯುಮೆಂಟ್ ಇದೆ, ನಾವು ಆರ್ಟಿಯಿಂದ ತೆಗೆದಿದ್ದೇವೆ. ಈಗ ಇದರಲ್ಲಿ 130 ಜನರಿಂದ ಹೆಚ್ಚು ಪಾಲ್ದಾರರಿದ್ದಾರೆ ಈ ಸ್ಥಳದಲ್ಲಿ. ಖಾನ್ದಾನ್ ಅಂತ ಹೇಳ್ತಾರೆ ಅದಕ್ಕೆ, ಗೊತ್ತಾಯ್ತಲ್ಲ. ಅವರು ಈಗ ನೋಡುವಾಗ ಈ ಡಾಕ್ಯುಮೆಂಟ್ ಟೋಟಲಿ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಆ 138 ಜನರ ಹೆಸರು ತೆಗೆದು ಖಾಲಿ 22 ಜನರ ಹೆಸರಿದೆ ಇದರಲ್ಲಿ. ಎಷ್ಟು? 22. ಅದರಲ್ಲಿ ನನ್ನ ಅಕ್ಕನ ಹೆಸರಿದೆ. ಅವರು ಸತ್ತು 8 ವರ್ಷ ಆಯಿತು. ಕಮ್ರುನಿಸಾ. ನನ್ನ ಹೆಸರು ಶರೀಫ್ ಅಂತ. ನನ್ನ 3 ಬ್ರದರ್ಸ್ನವರಿದ್ದಾರೆ, ಶೇಖ್ ಇಬ್ರಾಹಿಂ, ಶೇಖ್ ದಾವೂದ್, ಮೊಹಮ್ಮದ್ ಶರೀಫ್, ಖತೀಜಾಬಿ, ಕಮ್ರುನಿಸಾ. ಈ 4 ಜನರ ಹೆಸರಿಲ್ಲ ಅದರಲ್ಲಿ, ಅದು ಹೋಗಿದೆ. ಮಸೀದಿಯವರ ಒಂದು ವಿಚಾರ ಈಗಾಗಲೇ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿರುವಂತಹ ಹಂತದಲ್ಲಿ ಏನಾಗುತ್ತೆ ಮುಂದೆ ಬೆಳವಣಿಗೆಗಳು ಏನು ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ನಮ್ಮ ಮಾಸ್ಕ್ ಉಂಟಲ್ಲ, ಅಹ್ಸಾನುಲ್ ಮಸ್ಜಿದ್ ಮಾಸ್ಕ್, ಇದರದ್ದು ಸೈಡ್ ಅಲ್ಲಿ ಇರೋದು ಜಾಗ ಉಂಟಲ್ಲ, ನಮ್ಮಲ್ಲಿ ಮೊದಲಿಂದ ಇದು ಉಂಟಲ್ಲ ಗ್ರೇವಾಡೆ ಆಗಿತ್ತು. ಇವರು ಬಂದುಂಟಲ್ಲ ಫ್ರಮ್ ಲಾಸ್ಟ್ 15 years or 20 years ಇಂದ ಇವರು ಬಂದುಂಟಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಇದಕ್ಕೆ ಉಂಟಲ್ಲ ನಿಯರ್ಲಿ 400 ಮೆಂಬರ್ಸ್ ಇದ್ದಾರೆ ಈ ಜಾಗಕ್ಕೆ. ಅವರು ಮೊದಲು ಜಾಗ ಕೊಟ್ಟಿದ್ರು ಅಲ್ಲಿ ತನಕ ಬರಿಯಲ್ ಮಾಡ್ಲಿಕ್ಕೆ. ಅಲ್ಲಿ ನೀವು ನೋಡಿದ್ರು ಅಲ್ಲಿ ಬರಿಯಲ್ ಎಷ್ಟು ಜನ ಡೆಡ್ ಬಾಡಿ ಉಂಟಂದಲ್ಲಿ. ಇವರು ಬಂದು ಈಗ ಡೂಪ್ಲಿಕೇಟ್ ಪೇಪರ್ ಮಾಡಿ ಒಂದು 16 ಜನದ ಸಿಗ್ನೇಚರ್ ಮಾಡಿದ್ದು ಪೇಪರ್ ಅನ್ನು ಡಾಕ್ಯುಮೆಂಟ್ ಅನ್ನು ಡೂಪ್ಲಿಕೇಟ್ ಮಾಡಿ ಇವರು ಅದು ನಾವು ಕೋರ್ಟಿಗೆ ಹಾಕಿದ್ದೇವೆ. ಇದು ಇಟ್ ಈಸ್ ಅಂಡರ್ ಕೋರ್ಟ್ ಪ್ರೊಸೆಸ್. ಅದಕ್ಕೆ ಇವರು ಬಿಡದೆ ಉಂಟಲ್ಲ, ಇದು ಮಣ್ಣು ಹಾಕಿ ಉಂಟಲ್ಲ, ಅದನ್ನು ಉಂಟಲ್ಲ ಡೆಡ್ ಬಾಡಿ ಉಂಟಲ್ಲ, ಇದು ಗ್ರೇವ್ ಯಾರ್ಡ್ ಹಾಕಿ ಮಾಡ್ಲಿಕ್ಕೆ ಟ್ರೈ ಮಾಡಿಕೊಂಡಿದ್ದಾರೆ. ದಟ್ ಈಸ್ ದ ರೀಸನ್ ವಿ ಹ್ಯಾಡ್ ಟು ಕಾಲ್ ಆಲ್ ದಿಸ್ ಪೀಪಲ್. ಅದಕ್ಕಾಗಿ ನಾವು